ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳು ಲ್ಯಾಂಡ್ ಲಾರ್ಡ್ ಸಿನಿಮಾ ವೀಕ್ಷಿಸಿದರು. ಸಾಮಾಜಿಕ ಹಿನ್ನೆಲೆ ಹೊಂದಿರುವ ಈ ಸಿನಿಮಾ ಈಗಾಗಲೇ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಹೀಗಾಗಿ ಈ ಸಿನಿಮಾದ ಸಾಮಾಜಿಕ ಸಂದೇಶವನ್ನ ಎಲ್ಲರಿಗೂ ತಲುಪಿಸುವ ಸದುದ್ದೇಶದಿಂದ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ BGS ವರ್ಲ್ಡ್ ಸ್ಕೂಲ್ ಆಡಿಟೋರಿಯಂನಲ್ಲಿ ಸಿನಿಮಾ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಚಿತ್ರದಲ್ಲಿ ನಟ ದುನಿಯಾ ವಿಜಯ್ ಹಾಗೂ ರಚಿತಾ ರಾಮ್ ನಟಿಸಿದ್ದು, ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಚಿತ್ರತಂಡದ ಜೊತೆ ಶ್ರೀಗಳು ಸಿನಿಮಾ ವೀಕ್ಷಿಸಿದರು. ಈ ವೇಳೆ ಮಹಾಲಕ್ಷ್ಮಿ ಲೇಔಟ್ ಶಾಸಕರಾದ ಕೆ ಗೋಪಾಲಯ್ಯ, ನಿರ್ಮಾಪಕರಾದ ಸತ್ಯಪ್ರಕಾಶ್, ಹೇಮಂತ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ನೋಡಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಿನಿಮಾ. ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯ ಸೋಮನಾಥ ಸ್ವಾಮೀಜಿಯವರು, ನಮ್ಮ ಸ್ನೇಹಿತರಾದ ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕನ್ನಡದ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಹಿಂದೆ ಏನು ನಡೀತಾ ಇತ್ತು ಸಮಾಜದಲ್ಲಿ, ಆ ಘಟನೆಯನ್ನು ಅದು ಸತ್ಯವಾಗೂ ಇದೆ. ಮತ್ತು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಇಲ್ಲಿ ನಡೆಸ್ತಕ್ಕಂಥವ್ರು ಸಂವಿಧಾನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಇದು ಪ್ರತಿಯೊಬ್ಬರು ಯುವಕರು, ಹಿರಿಯರು, ಸಹೋದರಿಯರು, ನನ್ನ ತಾಯಂದಿರು ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬೇಕು ಅಂತಕ್ಕಂಥದ್ದನ್ನ ನನ್ನ ಕೋರಿಕೆ. ಇವತ್ತು ಎಲ್ಲ ಒಂದು ಪ್ರಶಸ್ತಿಗೋಸ್ಕರ ಅಥವಾ ಸಬ್ಸಿಡಿ ಬರೋದಕ್ಕೋಸ್ಕರ ಮಾಡಿ ಸಿನಿಮಾ ಮಾಡಿದಾಗ ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ರೀತಿಯಿಂದ ಈ ಥರ ಹೆಚ್ಚು ಹೆಚ್ಚು ನಾಯಕ ನಟರುಗಳನ್ನ, ಆರ್ಟಿಸ್ಟ್ಗಳನ್ನ ಹಾಕೊಂಡು ಈ ಸಿನಿಮಾ ಮಾಡಬೇಕಾಯಿತು. ಪ್ರತಿಯೊಂದು ಕ್ರಿಯೇಟಿವಿಟಿ ಇರೋದ್ರಿಂದ ಬಡ್ಜೆಟ್ ಕೂಡ ದ್ವಿಗುಣ ಆಯಿತು. ಹಾಗಾಗಿ ಸಿನಿಮಾ ಎಲ್ಲೂ ಲೋಪ ಬರದಂತೆ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ಆಶಯನಂತೆ ಬೇಟಿ ಬಚಾವೋ ಬೇಟಿ ಪಡಾವೋ ಆ ಒಂದು ಕಾನ್ಸೆಪ್ಟು ಸಹ ಇಟ್ಕೊಂಡು, ಅದೇ ರೀತಿ ಏನು ಕಿಸಾನ್ ಸಂಯೋಜನೆ ಯೋಜನೆ ಅಡಿಯಲ್ಲಿ ಪ್ರತಿ 1 ಎಕರೆಗೆ 2,000ದಂತೆ, 2 ಎಕರೆಗೆ 4,000ದಂತೆ ಇವತ್ತು ಏನು ಒಬ್ಬ ಸಣ್ಣ ರೈತ ಕೂಡ ರಸಗೊಬ್ಬರ ತಗೊಳ್ಳಿ, ಕೂಲಿಗೆ ಒಂದು ನೆರವಾಗಲಿ ಅಂತ ಹೇಳಿ ಏನು ಬಿಡುಗಡೆ ಮಾಡ್ತಾರೆ, ಅವೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಮ್ಮ ಹಿಂದೆ ಏನು ಉಳುವವನೇ ಒಡೆಯ ಅಂತ ದೇವರಾಜ ಅರಸು ಕಾಲದಲ್ಲಿ ಆದಂತಹ ಇವತ್ತು ಅರ್ಜಿ ಹಾಕಿದ್ರೆ ನಮ್ಮ ಈಗಾಗಲೇ ಅಧಿಕಾರಿಗಳಾಗಿ ಆ ಒಂದು ಕಾರ್ಯ ಮಾಡಿದಂಥ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಇವತ್ತು ಜಮೀನಿಲ್ಲದವ್ರಿಗೆ 2 ಎಕರೆ ಜಮೀನು ಸ್ಯಾಂಕ್ಷನ್ ಮಾಡೋಂಥ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಏನು ಈ ಒಂದು ಸಂವಿಧಾನ ಬಂದಿದ್ದರಿಂದ, ಆಶಯ ಬಂದಿದ್ದರಿಂದ ಇವತ್ತು ಇವೆಲ್ಲವನ್ನು ಒಳಗೊಂಡಂತಹ ಈ ಚಿತ್ರ ನಾನು ಮಾಡಬೇಕು ಅಂತೇಳಿ ನನ್ನ ಮಗ ಇವತ್ತು ಅವರು UK ನಲ್ಲಿ ಓದ್ಕೊಂಬಂದು ಇವತ್ತು ಈ ಜೊತೆ ಸೇರಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೀವಿ. ಮೊದಲನೇದಾಗಿ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳಿಗೆ ನಾನು ನಮಸ್ಕಾರವನ್ನು ಹೇಳ್ತೀನಿ. ಯಾಕಂದ್ರೆ ತುಂಬಾ ದೊಡ್ಡ ಒಂದು ಕೊಡುಗೆ ನಮಗೆ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ. ಜನ್ಜಿ ಮಕ್ಕಳು ಒಂದು 1200 ಜನ ಮಕ್ಕಳು ಜೊತೆಗೆ ಕುಳಿತು ಈ ಸಿನಿಮಾ ನೋಡಿದ್ದು. ನಾವು ಥಿಯೇಟರ್ ಅಲ್ಲಿ ಎಲ್ಲೆಲ್ಲಿ ನಾವು ಮನರಂಜನೆ ಪಟ್ಟಿದ್ದೀವಿ, ಎಲ್ಲೆಲ್ಲಿ ಚಪ್ಪಾಳೆ ಹೊಡೆದಿದ್ದೀವಿ, ಆ ಎಲ್ಲಾ ಜಾಗದಲ್ಲೂ ಕೂಡ ಈಗ PUC ಮಕ್ಕಳೇ ನೋಡಿದ್ದಾರೆ. 1200 ಜನ ಅವ್ರು ಚಪ್ಪಾಳೆ ಹೊಡೆದಿದ್ದಾರೆ. ಅಂದ್ರೆ ಅವರಿಗೆ ಈ ಸಿನಿಮಾ ತಟ್ಟಿದೆ, ಅವರಿಗೆ ಮುಟ್ಟಿದೆ. ನಮ್ಮ ಹಿರಿಕರು ಪಟ್ಟಂತ ಶ್ರಮ ಅವರಿಗೆ ಗೊತ್ತಾಗಿದೆ. ಸಂವಿಧಾನದ ಬೆಲೆ ಅವರಿಗೆ ಖಂಡಿತ ಗೊತ್ತಿದೆ. ಯಾಕಂದ್ರೆ ಅವರೇ ನಮ್ಮನ್ನ ಮುಂದೆ ನಮ್ಮ ದೇಶವನ್ನು ನಡೆಸುವಂತವ್ರು. ಅವರಿಗೆ ಈ ಸಿನಿಮಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಒಂದು 1200 ಜನ ಸ್ವಾಮಿ ಜೊತೆಗೂಡಿ, ಅವರ ಶಿಕ್ಷಕರ ಜೊತೆಗೂಡಿ ಈ ಸಿನಿಮಾ ನೋಡಿ ಎದ್ದು ನಿಂತು ಚಪ್ಪಾಳೆ ತಟ್ಟಿ ನಮಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಇದು ಇಡೀ ತಂಡದ ಗೆಲುವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.